ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಸ್ಗೆ ಸ್ವಾಗತ. ನಾನಿವತ್ತು ಮಟನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ಯಾವ ವಿಧಾನದಲ್ಲಿ ಮಾಡ್ತೀನಿ ಆ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾನು 1 kg 200 ಗ್ರಾಮ್ ಅಷ್ಟು ಮಟನನ್ನು ಉಪ್ಪು ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಅದನ್ನು ನಾನು ಇವಾಗ ಕುಕ್ಕರಲ್ಲಿ ಹಾಕಿ 3 ವಿಸಲ್ನ ಕೂಗಿಸ್ಕೊಳ್ತೀನಿ. ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ 1/4 ಚಮಚ ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕಿ ಕೂಗಿಸ್ಕೊಳ್ತೀನಿ. ಮಟನ್ಗೆ ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ ಅಂತ. ಈ ರೀತಿಯಾಗಿ ಮೊದಲೇ ಮಟನನ್ನು ಬೇಯಿಸ್ಕೊಂಡು ಬಿರಿಯಾನಿ ಮಾಡೋದ್ರಿಂದ ಮಟನ್ ಬಿರಿಯಾನಿಯಲ್ಲಿ ಮಟನ್ನು ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಆಗ ರೈಸಿಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾನು 3 ವಿಸಲ್ನ ಕೂಗಿಸ್ಕೊಳ್ತೀನಿ. ಎಳೆ ಮಟನ್ ಇದೆ, ಚೆನ್ನಾಗಿ ಬೇಯುತ್ತೆ, ತೊಂದರೆ ಇಲ್ಲ. ಈಗ ಮೊದಲಿಗೆ ನಾನು ಒಂದು ಬೌಲಲ್ಲಿ 4 ಗ್ಲಾಸ್ ಅಕ್ಕಿನ ತೊಗೊಳ್ತಿದ್ದೀನಿ. 1 kg 200 ಗ್ರಾಮ್ ಮಟನ್ಗೆ ನಾನು 1/4 kg ಅಥವಾ 1 kg 300 ಗ್ರಾಮ್ ಅಷ್ಟು ರೈಸ್ನ ಮಾಡ್ತಿದ್ದೀನಿ. ಅಲ್ಲಿಗೆ 4 ಗ್ಲಾಸ್ ಅಕ್ಕಿನ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿಡ್ತೀನಿ. ಬಾಸುಮತಿ ರೈಸ್ನ ಯಾವಾಗಲೂ 1 ಅವರ್ ಮುಂಚೆ ನೆನೆಸಿಡೋದ್ರಿಂದ ರೈಸ್ ಕಟ್ಟಾಗಲ್ಲ ಮತ್ತು ರೈಸು ತುಂಬ ಸಾಫ್ಟಾಗಿರುತ್ತೆ. ಬೆಳಿಗ್ಗೆ ಮಾಡಿ ರಾತ್ರಿ ತಿಂದ್ರೂ ಕೂಡ ಅದೇ ಸಾಫ್ಟ್ನೆಸ್ಸೇ ಇರುತ್ತೆ. ಅದಕ್ಕೋಸ್ಕರ ಬಿರಿಯಾನಿಗೆ ಯಾವಾಗಲೂ ರೈಸ್ನ 1 ಅವರ್ ಮುಂಚೆನೇ ನೆನೆಸಿಡಬೇಕು. ತೊಳೆದ್ಬಿಟ್ಟು ಹಾಗೆ ಇಟ್ಟರೆ ಮಾತ್ರ ರೈಸ್ ಕಟ್ಟಾಗುತ್ತೆ. ನೀರಲ್ಲಿ ನೆನೆಸಿಡೋದ್ರಿಂದ ರೈಸ್ ಕಟ್ಟಾಗಲ್ಲ. ನಾನು 3 ಗ್ಲಾಸ್ ನೀರನ್ನು ಹಾಕಿ ನೆನೆಸಿಟ್ಟಿದ್ದೀನಿ. ಈಗ 4 ಚಕ್ಕೆ, ಒಂದು 7-8 ಲವಂಗ, 4 ಏಲಕ್ಕಿನ ಹಾಕಿದ್ದೀನಿ. 4 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 1 ಮುಷ್ಟಿಗಿಂತ ಜಾಸ್ತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಮುಷ್ಟಿಗಿಂತ ಜಾಸ್ತಿ ಸ್ವಲ್ಪ ಪುದೀನನ ತೊಗೊಂಡಿದ್ದೀನಿ. ಶುಂಠಿನ ಹಾಗೆ ಹಾಕ್ಕೊಂಡ್ರೆ ರುಬ್ಬಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಜಜ್ಜಿಬಿಟ್ಟು ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ. ಆವಾಗ ಚೆನ್ನಾಗಿ ನುಣ್ಣಗಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿನ ಹೆಚ್ಚೇ ಇಟ್ಕೊಂಡಿದ್ದೀನಿ, ಹಾಗಾಗಿ ಪೇಸ್ಟ್ ಮಾಡಲಿಕ್ಕೆ ಸೇರಿಸ್ಕೊಂಡಿಲ್ಲ. ಪೇಸ್ಟು ರೆಡಿಯಾಗಿದೆ. ಈಗ ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಟನ್ನು 3 ವಿಸಲ್ ಹಾಕ್ಸಿದ್ದೆ, ಚೆನ್ನಾಗಿ ಬೆಂದಿದೆ. ರೈಸಲ್ಲಿ 3 ವಿಸಲ್ ಹಾಕಿಸ್ತೀನಿ, ಹಾಗಾಗಿ ಮಟನ್ನು ಚೆನ್ನಾಗಿ ಸಾಫ್ಟಾಗಿ ಬೆಂದು ಅನ್ನ ಜೊತೆಗೆ ಸಮ ಪ್ರಮಾಣದಲ್ಲಿ ಬೆಂದಿರುತ್ತೆ. ಈಗ ಒಂದು 5 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಮಟನಲ್ಲಿ ಕೂಡ ಫ್ಯಾಟ್ ಇದ್ದೇ ಇರುತ್ತೆ. ಬಿರಿಯಾನಿ ಎಂದಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಒಂದು 10 ಗೋಡಂಬಿ, 5 ಏಲಕ್ಕಿ, 8 ಲವಂಗ, 4 ಚಕ್ಕೆ ಪೀಸ್ನ ಹಾಕ್ಕೊಂಡಿದ್ದೀನಿ. 4 ಆಲ್ ಸ್ಪೈಸಸ್ ಎಲೆನ ಹಾಕ್ಕೊಂಡಿದ್ದೀನಿ. 2 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ನಾನು 10 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ. ಹಾಗೆ 5 ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ಪ್ರಮಾಣ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವ್ರವ್ರು ಹಾಕ್ಕೊಳ್ಬೋದು. ನನಗೆ 10 ಮೆಣಸಿನ್ಕಾಯಿ ಸಾಕು ಅನ್ನಿಸ್ತು, ಅದಕ್ಕೆ 10 ಹಾಕ್ಕೊಂಡಿದ್ದೀನಿ. ಎರಡು ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಈಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಬಿರಿಯಾನಿಗೆ ಏನು ಕಲರ್ ಎಲ್ಲ ಏನು ಬೇಡ, ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಬೇಯಿಸಿಟ್ಕೊಂಡಿರೋಂಥ ಮಟನನ್ನು ನೀರು ಸೋರಿಸ್ಬಿಟ್ಟು ನಾನು ಮಟನ್ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮಟನ್ ಬೇಯಿಸಿರೋ ನೀರನ್ನು ಕೂಡ ವೇಸ್ಟ್ ಮಾಡಲ್ಲ, ನಾನು ಅದನ್ನೇ ರೈಸಿಗೆ ಬಳಸ್ತೀನಿ. ಮಟನನ್ನು ಹಾಕ್ಕೊಂಡು ಒಂದು ರೌಂಡ್ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಬಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ.
ಕುಕ್ಕರು ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಟಿದೆ, ಸಿಲಿಂಡರ್ ಟೈಪ್ ಇದೆ, ಹಾಗಾಗಿ ವಿಡಿಯೋ ಸ್ವಲ್ಪ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ಅದು 12 ಲೀಟ್ರ್ ಕುಕ್ಕರ್ ಇಟ್ಬಿಟ್ಟಿದ್ದೆ. ಈಗ ಸ್ವಲ್ಪ ಒಣಪುಡಿಗಳನ್ನೂ ಕೂಡ ಸೇರಿಸ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಟೇಬಲ್ ಸ್ಪೂನು. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಚಮಚ ಗರಂ ಮಸಾಲ ಪೌಡ್ರು ಕೂಡ ಸೇರಿಸ್ಕೊಳ್ತೀನಿ. ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಒಗ್ಗರಣೆಗೂ ಕೂಡ ಹಾಕಿದ್ದೀನಿ. ಹಾಗೆ ಪೇಸ್ಟ್ ಮಾಡೋ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 50 ml ಅಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದೀನಿ. 1 ಪೂರ್ತಿ ನಿಂಬೆಹಣ್ಣಿನ ಜ್ಯೂಸನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಮಟನ್ ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ. 4 ಗ್ಲಾಸ್ ರೈಸ್ ಹಾಕ್ತಿರೋದ್ರಿಂದ ನಾನು ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ. ಮಟನ್ ಬೇಯಿಸಿದ ನೀರೇನೇ ಇತ್ತು, ಅದೇ 3 ಗ್ಲಾಸ್ ಆಗಿದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ರೈಸ್ ನೆನೆಸೋಕೆ ಕೂಡ 3 ಗ್ಲಾಸ್ ಹಾಕಿದ್ದೀನಿ. 1 ಗ್ಲಾಸ್ ಪ್ಲೇನ್ ವಾಟರ್ ಹಾಕ್ಕೊಂಡಿದ್ದೀನಿ. ಅಕ್ಕಿ ಜೊತೆಗೆ 3 ಗ್ಲಾಸ್ ನೀರಿದೆ, ಅಲ್ಲಿಗೆ 7 ಗ್ಲಾಸ್ ನೀರಾಗುತ್ತೆ. ಜೊತೆಗೆ ನಾನು ಒಗ್ಗರಣೆ ಹಾಕಿರೋ ಅಂಥ ಪೇಸ್ಟ್ ಗ್ರೇವಿಯಲ್ಲಿ ಕೂಡ 1 ಗ್ಲಾಸಷ್ಟು ಗ್ರೇವಿ ಇದ್ದೇ ಇರುತ್ತೆ, ಅಲ್ಲಿಗೆ 8 ಗ್ಲಾಸ್ ನೀರಾಯಿತು. ಬಿರಿಯಾನಿ ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಪುದೀನನ ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಿದ್ದೀನಿ. ಎಲ್ಲ ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ನಾನು ಕರೆಕ್ಟಾಗಿ 2 ವಿಸಲ್ನ ಕೂಗಿಸ್ತೀನಿ. 1 ವಿಸಲ್ ಕೂಗೋಕ್ಕೆ ಮುಂಚೆನೇ ಆಫ್ ಮಾಡ್ಕೊಂಡಿದ್ದೀನಿ. ಅದೇ ದಮ್ಮಲ್ಲಿ ಬಿರಿಯಾನಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ವಿಸಲ್ ಕೂಗಿಸಿದ್ದಾಗಿದೆ, ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡ್ತಿದ್ದೀನಿ. ನೋಡಿ, ರೈಸ್ ಚೆನ್ನಾಗಿ ಉದ್ರಾಗಿ ಬಂದಿದೆ. ರೈಸನ್ನು ಎಷ್ಟು ಹೊತ್ತು ನೆನೆಸಿಡ್ತೀವೋ ಅಷ್ಟೂ ಸಾಫ್ಟಾಗಿ ಬರುತ್ತೆ ಬಿರಿಯಾನಿಗೆ. ಯಾವಾಗ್ಲೂ ಹಾಕಿ ತೊಳೆದು ಹಾಕೋದ್ರಿಂದ ರೈಸ್ ತುಂಡಾಗುತ್ತೆ. ನೋಡಿ, ಇದು ತುಂಡಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ನ್ಯೂ ಇಯರ್ ಸ್ಪೆಷಲ್ಗೆ ಅಂತ ಮಾಡಿದ್ದೆ. ಇದ್ರ ಜೊತೆಗೆ ಮಟನ್ ಡ್ರೈ ಮತ್ತು ಮಟನ್ ಚಾಪ್ಸ್ ಕೂಡ ಮಾಡಿ ರೆಸಿಪಿಗಳನ್ನ ಹಾಕಿದ್ದೀನಿ. ಆ ವಿಡಿಯೋಸ್ ಕೂಡ ನೋಡಿ ನನಗೆ ಕಾಮೆಂಟ್ಸ್ನ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.